ಬಾರ್ದು. ಹೊಸ ಬಸ್ ನಿಲ್ದಾಣ ನೀವು ಬೇರೆ ಬೇರೆ ಕಡೆ ಈಗಾಗಲೇ 6 ಕಡೆ ಕಟ್ಟಿದ್ದೀರಾ. ಅದನ್ನೇ ಸದ್ಬಳಕೆ ಮಾಡ್ಕೊಂಡಿಲ್ಲ ಇದುವರೆಗೂ. ಈಗ ಸದ್ಬಳಕೆ ಮಾಡ್ಕೊಳ್ತಾ ಇರೋದು ಕೇವಲ ನಗರ ಬಸ್ ನಿಲ್ದಾಣ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣ. ಈಗಿರೋ 18 ವರ್ಷಗಳಿಂದ ಕಟ್ಟಿರುವಂತಹ ಸಾತಗಳ್ಳಿ ಬಸ್ ನಿಲ್ದಾಣ ಸುಮಾರು 30 ಕೋಟಿಗಿಂತ ಅಧಿಕ ಹಣ ಹೂಡಿ ಕಟ್ಟಿದ್ರಿ ನರಮ್ ಸ್ಕೀಮಲ್ಲಿ. ಅದೇ ರೀತಿ RS ನಾಯ್ಡು ನಗರ ಬಸ್ ನಿಲ್ದಾಣ ಸುಮಾರು 14 ಕೋಟಿ ಖರ್ಚು ಮಾಡಿ ಕಟ್ಟಿದ್ರಿ, ಅದು ಕೂಡ ಸದ್ಬಳಕೆ ಆಗ್ತಾಯಿಲ್ಲ. ಕುವೆಂಪು ನಗರ ಬಸ್ ನಿಲ್ದಾಣ ಮುಂಚೆ ಅಲ್ಲಿ ಡಿಪೋ ಇತ್ತು, ಡಿಪೋ ಪಕ್ಕದಲ್ಲಿ ಹೊಸ ಬಸ್ ನಿಲ್ದಾಣ ಕಟ್ಟಿದ ಉದ್ದೇಶ ಏನೆಂದರೆ ನರಮ್ ಸ್ಕೀಮಲ್ಲಿ ಹಣ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅದು ಕಟ್ಟಿದ್ರು, ಅದು ಕೂಡ ಸದ್ಬಳಕೆ ಆಗ್ತಾಯಿಲ್ಲ. ಅದೇ ರೀತಿ ಇಲ್ವಾಲದಲ್ಲಿ ಒಂದು ಬಸ್ ನಿಲ್ದಾಣ ಕಟ್ಟಿದ್ರು 5-6 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು, ಅದು ಕೂಡ ಕೇವಲ 10-12 ನಗರ ಬಸ್ಸುಗಳು ಮಾತ್ರ ಹೋಗ್ತಾ ಇರೋದ್ರಿಂದ ಅದು ಕೂಡ ಸರಿಯಾಗಿ ಸದ್ಬಳಕೆ ಆಗ್ತಾಯಿಲ್ಲ. ಈಗ ಎಲ್ಲ ಕಾರಣಗಳಿಂದ ಇರುವ ಬಸ್ ನಿಲ್ದಾಣಗಳನ್ನೇ ಬಳಸ್ಕೊಂಡು ಇರುವ ಬಸ್ ನಿಲ್ದಾಣ ಅಲ್ಲೇ ಉಳಿಸಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ. ಈಗಾಗಲೇ ನಿನ್ನೆ ಎಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಭೇಟಿ ಮಾಡಿ ನಮ್ಮ ಮನವಿನ ಸಲ್ಲಿಸಿದ್ದೀವಿ. ಅದೇ ರೀತಿ ನಿನ್ನೆ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ HC ಮಾದೇವಪ್ಪರು ಕೂಡ ಮನವಿ ಮಾಡಿದ್ದೀವಿ. ಮತ್ತು ಸ್ಥಳೀಯ ಶಾಸಕರಾದಂಥ ಹರೀಶ್ ಗೌಡ್ರಿಗೆ ಮತ್ತು ಶ್ರೀವತ್ಸ ಅವರಿಗೆ ಎಲ್ರಿಗೂ ಕೂಡ ಭೇಟಿ ಮಾಡಿ ಮನವಿ ಮಾಡಿದ್ವಿ. ಇದು ಯಾವುದೇ ಕಾರಣಕ್ಕೂ ಈಗಾಗಲೇ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಅವ್ರಿಗೂ ಕೂಡ ಮನವಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಬಸ್ ನಿಲ್ದಾಣ ಸ್ಥಳಾಂತರ ಆದರೆ ಮೈಸೂರಿಗೆ ಬರುವಂಥ ಪ್ರವಾಸಿಗರಿಗೆ, ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗುತ್ತೆ. ಈ ಕಷ್ಟನ ನೀವು ಮುಂದಿನ ಜನಾಂಗಕ್ಕೆ, ಯುವ ಪೀಳಿಗೆಗೆ, ಮುಂದಿನ ಜನರಿಗೆ ತೊಂದರೆ ಕೊಡಬೇಡಿ. ಮೈಸೂರಿಗೆ ಬರುವಂಥ ಪ್ರವಾಸಿಗರು ಬಸ್ ನಿಲ್ದಾಣದಲ್ಲಿ ಇಳಿದು ಪ್ರವಾಸಿಗರಿಗೆ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, DC ಆಫೀಸು, ಪೊಲೀಸ್ ಕಮಿಷನರ್ ಆಫೀಸು, ಮಿನಿ ವಿಧಾನಸೌಧ, ರೈಲ್ವೆ ಸ್ಟೇಷನ್ನು ಮತ್ತು ನಮ್ಮ ದೇವರಾಜ ಮಾರ್ಕೆಟ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ KR ಹಾಸ್ಪಿಟ್ಲು, ಅದೇ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲವೂ ಕೂಡ ಒಂದು ವಸ್ತು ಪ್ರದರ್ಶನ ಎಲ್ಲವೂ ಕೂಡ 1 ಕಿಲೋಮೀಟ್ರ್ ಅಂತರ ಅಥವಾ 1.25 ಕಿಲೋಮೀಟ್ರ್ ಅಂತರದಲ್ಲಿದ್ದಾವೆ. ಇದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಕೆಲಸ. ಸರ್ಕಾರ ಒಳ್ಳೆಯ ಕೆಲಸ ಮಾಡಲಿ, ನಾವೆಲ್ಲ ಸ್ವಾಗತ ಮಾಡ್ತೀವಿ. ಇದನ್ನು ಕೈಬಿಡಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಸಂಘಗಳ ಅಧ್ಯಕ್ಷರುಗಳು ಅವರವರ ಅಹವಾಲುಗಳು ಅವರು ಮೈಸೂರಿಗೆ ಏನು ಆಗಬೇಕಾಗಿದೆ ಅನ್ನೋದನ್ನು ಈ ಮೂಲಕ ಹೇಳೋದಕ್ಕೆ ಮತ್ತು ಸರ್ಕಾರ ಗಮನ ಸೆಳೆಯೋದಕ್ಕೆ ಬಂದಿದ್ದಾರೆ.